ಚಕ್ರವಾಸಿನಿ. ನೀನು ಇಂಗು ತಿಂದ ಮಂಗನಂತೆ ಹೋದ ದಾರಿಗೆ ಸುಂಕ ಇಲ್ದೆ ಮತ್ತೆ ನನ್ನ ಹತ್ರನೇ ಬಂದಿದ್ಯಾ? ರುದ್ರಪ್ಪ, ಹರಿಹಂತಪುರಕ್ಕ ಜಾಜಿ ಅಲ್ಲಿಗೆ ಮತ್ತ್ಯಾಕೆ ಹೋದ್ಲು? ಆದ್ರೆ ಇದ್ದಕ್ಕಿದ್ದಾಗೆ ಅವಳು ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಜಾರಿಗೆ ಸಾಧ್ಯ ಇಲ್ಲ ವಿದ್ಯಾ, ಆದರೆ ಅಮ್ಮನವರಿಗೆ ಎಲ್ಲವೂ ಸಾಧ್ಯ. ಅಮ್ಮನವ್ರ ಕೈಲಿ ಅಸಾಧ್ಯವಾದದ್ದು ಯಾವುದಿದೆ ಹೇಳು? ಜಾಜಿ ಅವಳ ಇಷ್ಟದ ಮೇರೆಗೆ ಅಲ್ಲಿಗೆ ಹೋಗಿಲ್ಲ. ಅಮ್ಮನವರು ತಮ್ಮಿಚ್ಛೆ ಮೇರೆಗೆ ಅವಳನ್ನು ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಜಾಜಿ ಇವಳು ಹೇಗೆ ಇಷ್ಟು ಬೇಗ ಇಲ್ಲಿ ಬಂದ್ಲು? ಇವಳು ಕಾರಣದಿಂದಾನೇ ವಿಗ್ರಹ ನಮ್ಮ ಕೈ ತಪ್ಪಿದ್ದು. ಆ ಊರವ್ರ ಕೈಯಿಂದ ವಿಗ್ರಹ ತಪ್ಪಿಸ್ಬೇಕು ಅಂತ ನಾವು ಅನ್ಕೊಂಡಿದ್ರೆ ಇವಳು ವಿಗ್ರಹನ ಎತ್ಕೊಂಡು ಹೋಗಿ ಯಾರ ಕೈಗೂ ಸಿಗದಂಗೆ ಮಾಡ್ಬಿಟ್ಲು. ಇವಳು ಸಿಕ್ಕಿದ್ದು ಪರೋಕ್ಷವಾಗಿ ಒಳ್ಳೇದೇ ಆಯಿತು. ಇವಳನ್ನ ಇಟ್ಕೊಂಡು ನಾವು ಆಟ ಆಡ್ಬೋದು. ಅದೇ ಸರಿ, ಇವಳನ್ನ ಮೊದಲು ನಮ್ಮ ಹಿಡಿತದಲ್ಲಿ ಇಟ್ಕೊಬೇಕು. ಇವಳು ನಮ್ಮ ಮನೇಲಿರಲಿ. ಸಮಾಧಾನ ಕನಕಾಂಬರಿ, ಇವಳನ್ನ ನೀನು ಕರ್ಕೊಂಡು ಹೋಗೋಕ್ಕಿಂತ ನಾನು ಕರ್ಕೊಂಡು ಹೋಗೋದೇ ಕ್ಷೇಮ. ಇವಳು ನಮ್ಮನೇಲೇ ಇರಲಿ. ನಮ್ಮನೇಲಂತೂ ಬೇರೆ ಯಾರೂ ಇಲ್ಲ. ಇವಳಿಗೆ ಜೊತೆಯಾಗಿ ಹೇಗೂ ಇವಳದೇ ವಯಸ್ಸಿನ ನನ್ನ ಮಗಳಿದ್ದಾಳಲ್ಲ. ಅಮ್ಮನವರ ಈ ಆಜ್ಞೆಗೆ ಬೇರೇನಾದ್ರೂ ಕಾರಣ ಇದೆಯಾ ದೇಶಕ್ರೆ? ಅಮ್ಮನವರ ಮನಸ್ಸನ್ನು ಬಲ್ಲೋರು ಯಾರು ಶೇಖರಿ? ನಾವಲ್ಲಿಗೆ ಹೋದ್ಮೇಲೆ ಅದು ಏನು ಅಂತ ತಿಳಿಯೋದು. ನೋಡಿ, ಅಮ್ಮನವರ ಮನೋಭಿಲಾಷೆಗೆ ಕುಂದಾಗದೇ ಇರೋ ಹಾಗೆ ಜಾಜಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನೀವು ನೀವಿಬ್ಬರು ಈಗಲೇ ಅರಿಹಂತಪುರಕ್ಕೆ ಹೊರಡಿ. ನಾವಿಬ್ಬರೇ ಹೋಗೋದಕ್ಕಿಂತಲೂ ನೀವು ಬಲ್ಲವರು, ಸಜ್ಜನರು. ನೀವು ನಮ್ಮ ಜೊತೆಗಿದ್ರೆ ಕೆಲಸ ಸುಲಭ ಆಗಿರ್ತಿತ್ತು. ನೀವು ನಮ್ಮ ಜೊತೆ ಬಂದಿದ್ರೆ ನಮಗೆ ಸ್ವಲ್ಪ ಧೈರ್ಯ ಇರೋದು ದೇಶಕ್ರೆ. ಅಮ್ಮನವರು ಪ್ರೇರಣೆ ಆದರೆ ಅರಿಹಂತಪುರಕ್ಕೇನಪ್ಪ, ಹಿಮಾಲಯಕ್ಕೆ ಬೇಕಾದರೂ ಬರ್ತೀನಿ. ಆದರೆ ನಾನು ಅಲ್ಲಿಗೆ ಬರಬೇಕು ಅಂತ ಅಮ್ಮನವರು ಪ್ರೇರಣೆ ಆಗಿಲ್ವಲ್ಲ, ಹಾಗಾಗಿ ನಾನು ಅಲ್ಲಿಗೆ ಬರೋ ಹಾಗಿಲ್ಲ. ನನ್ನದೇನಿದ್ರು ಬರೀ ದಾರಿ ತೋರಿಸೋ ಕೆಲಸ. ದಾರಿ ತೋರಿಸ್ತೀನಿ ಅಷ್ಟೇ. ಮಿಕ್ಕ ಕೆಲಸನೆಲ್ಲ ಅಮ್ಮನವರೇ ನಿಮ್ಮ ಕೈಲಿ ಮಾಡಿಸ್ತಾರೆ. ದೇಶಕ್ರೆ, ನಿಮ್ಮಿಂದ ಬಹಳ ಉಪಕಾರ ಆಯಿತು. ನಾವು ಈಗಲೇ ಅರಿಹಂತಪುರಕ್ಕೆ ಹೊರಡ್ತೀವಿ. ಆಶೀರ್ವಾದ ಮಾಡಿ. ಆಯ್ತಪ್ಪ, ಒಳ್ಳೆಯದು. ಹೋಗ್ಬಿಟ್ಟು ಜಗನ್ಮಾತಾ ಎಲ್ಲ ನಿಮಗೆ ಅರ್ಪಣೆ ತಾಯಿ. ನೀನು ಕಷ್ಟ ತಗೋಬೇಡ. ಇವಳು ನಾನು ಕರ್ಕೊಂಡು ಹೋಗ್ತೀನಿ. ಹೇಗೂ ಊರ ಹತ್ರ ಬಂತು. ನಿಮ್ಮ ಜನಗಳಿಗೆ ಹೇಳಿ ಗಾಡಿ ತರಿಸ್ಕೊ. ರಾಜು, ಇವಳನ್ನ ಗಾಡಿಗೆ ತಗೊಳ್ಳೋ. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ರೋದ್ಬಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುದ್ಧಾನಂ ರುದ್ರ ಗುರುಪುತ್ರ ಕೃತ ದಿಗ್ವಿದ್ಧಿ ಕೃತ ವಿದ್ಯುಚ್ಚಾಲನ ರುದ್ರ
पृथक् पृथक् कृतशुभक्रतु व्रतरक्षा दीक्षित रुद्र ಇವನು ತಿರ್ಗಾ ಏನೋ ಹೊಸ ತಂತ್ರ ಹೂಡ್ತಾವನೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಶಿವರುದ್ರ, ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ನನಗೆ ಸೇರ್ಬೇಕಾದ್ದು ನನಗೆ ಸೇರ್ತೈತೆ. शक्ति जय शक्ति जय जय भीम शक्ति भक्तिया मंडलिनी परशक्ति सुरशक्ति तत्पर पर पराशक्ति भक्तरा बेंदलिनी श्रीयवने कण्णीरले जलपात तुम्बागिरे अल्लदೆಯನು ಕರಗಿಸಿ ಮಾ ಜೀವನ ಸಂಜೀವಿನಿ ಬಾಳೆ ಜಗದಂಬೆ ಜಗವೇ ನಿನದಂಬೆ शक्ति जय शक्ति जय जय भीम भीम शक्ति भक्तिया कंडलिनी परशक्ति सुरशक्ति तत्पर पर पराशक्ति भक्तरा बेंदलिनी ज्ञानದ ನೆನಪಣಿಸು ವಿಜ್ಞಾನದ ಕನಸಣಿಸು ಸುಜ್ಞಾನದ ಬೋಧಿ ನೀನು ಪಾಪ ಹರಣಿಸು ಬಾ ರುದ್ರ ಚಮಕ ಗಮಕ ಜಗಕ್ಕೆ ಬೆಳಕು ಸೂರ್ಯನಂತೆ ಅವನ ಬೆಳಕು ನೀನೆಯಂತೆ ತಾರೆ ಗ್ರಹಗಳೆಲ್ಲ ನಿನ್ನ ಗೃಹ ಪ್ರವೇಶ ವಸ್ತುವಂತೆ ಕರೆನಿನಗೆ ಚಂದೆ ಹೊರೆಯಿದು ಚಾಮುಂಡೆ ಕಲ್ಲೊಳಗೆ ನೀರಿಡುವೆ ಕಲ್ಲು ಮನಸ್ಸನ್ನು ಕರಗಿಸುತ್ತಾ ಬಾ ಜಗದಂಬೆ ಜಗವೇ ನಿನದಂಬೆ ಸುಮಾನ ಕಳೆಯ ದುರ್ಗಾಂಬೆ ಜಗದಂಬೆ ಜಗವೇ ನಿನದಂಬೆ ಸುಮಾನ ಕಳೆಯ ದುರ್ಗಾಂಬೆ ಓಂ ಶಕ್ತಿ ಜಯ ಜಯ ಧೀಂ ಧೀಮ ಶಕ್ತಿ ಭಕ್ತಿಯಾ ಕಂಡಲಿನಿ ಪರಶಕ್ತಿ ಸುರಶಕ್ತಿ ತತ್ಪರ ಪರ ಪರಾಶಕ್ತಿ ಭಕ್ತರಾ ಬೆಂದಲಿನಿ ಸುಂದ್ರಮ್ಮ, ಹೇಳ್ದೆ ಕೇಳ್ದೆ ಹೋದೆ. ಈಗ ಮತ್ತೆ ಯಾಕೆ ವಾಪಸ್ ಬಂದೆ? ಬಂದೋಳು ನೀನೆ, ಹೋದೋಳು ನೀನೆ, ಮತ್ತೆ ಈಗ ಬಂದಿರೋಳು ನೀನೆ. ನೀನು ಬಂದು ಹೋಗೋದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ವಾ? ನೀನಾಗಿ ನೀನೇ ಬರ್ತೀಯ, ನೀನಾಗಿ ನೀನೇ ಹೋಗ್ತೀಯ. ಏನು ನಿನ್ನ ಆಟ? ನೀವು ಯಾವ ಮಹಾಕಾರ್ಯಕ್ಕೆ ಬಂದಿದ್ದೀರಾ ಅಂತ ನಂಗೆ ಗೊತ್ತಾಗಿಲ್ಲ. ನಂಗೆ ಗೊತ್ತು, ನಿಮಗೆ ನನ್ನ ಮನಸ್ಸಿನ ಆಸೆ ಗೊತ್ತಾಗಿದೆ ಅಲ್ವಾ? ಬಂಗಾರಿನ ನನ್ನ ಜೊತೆ ಸೇರ್ಸಕ್ಕೆ ನೀವಿಲ್ಲಿ ಬಂದಿರೋದಲ್ವಾ? ನೀವಿಲ್ಲಿ ಬಂದರೆ ಜಾಜಿನೂ ನಿಮ್ಮನ್ನು ಹುಡ್ಕೊಂಡು ಬರ್ತಾಳೆ. ಅವಳು ಬಂದರೆ ಬಂಗಾರಿನೂ ಅವಳ ಹಿಂದೆನೇ ಬರ್ತಾಳೆ. ಬಂಗಾರಿ ಬಂದರೆ ಈ ಸತಿ ಅವ್ನು ನನ್ನಿಂದ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಬಂಗಾರಿ ಅವರೇ, ಅದೇನದು ಬಂಗಾರಿ ಅವರೇ ಅನ್ಕೊಂಡು ಬಂಗಾರಿ ನೀ ಸಾಕು. ಯಾಕೆಂದ್ರೆ ನಾವು ತಂದಿದ್ವಲ್ಲ ಆ ಸುಂದರಮ್ಮನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಸಿಕ್ಕಿಲ್ಲ ಅಂದರೆ ಇಷ್ಟು ದಿವಸ ನಾವು ಪಟ್ಟು ಕಷ್ಟ ಎಲ್ಲ ವ್ಯರ್ಥ ಆಗತ್ತೆ. ಅದು ಎಲ್ಲಿ ಹೋಗಿದೆ ಅಂತಲೇ ತಿಳಿತಿಲ್ಲ. ಬಂಗಾರಿ ಬಂಗಾರಿ ಬಂಗಾರಿ, ಏನಾಯ್ತು? ರಾತ್ರಿ ಕಳೆದು ಬೆಳ್ಕಾಯ್ತು. ನಿನ್ನೆದುರುಗಿರೋದು ನಾನು ದೇವಿಕಾ, ನನ್ನ ಎದುರಿಗೆ ನೀನಿದ್ಯಾ.
ನಿಮ್ಮನ್ನ ಜಾಜಿ ಕೈ ಕೊಟ್ಟು ಬಂಗಾರಿನ ನನಗೆ ಬಿಟ್ಟು ಹೋಗು ಅಂತೀನಿ. ನಾನು ಮಾಡೋದು ಸರಿ ಅಲ್ವಾ ಸುಂದ್ರಮ್ಮ? ಅವರಿಬ್ರು ಬರೋವರೆಗೂ ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಯಾರ ಕಣ್ಗೂ ಬೀಳ್ದಂಗೆ, ಅದರಲ್ಲೂ ನಮ್ಮ ಅಪ್ಪನ ಕಣ್ಣಿಗೆ ಬೀಳ್ದಿರಂಗೆ ನಾನು ನಿಮ್ಮನ್ನ ಜೋಪಾನವಾಗಿ ನೋಡ್ಕೋತೀನಿ. ಅಯ್ಯೋ, ಅಪ್ಪ ಬಂದ್ಬಿಟ್ರೆ ಅನ್ಸುತ್ತೆ. ಏನೋ ಕೆಲ್ಸದ ಮೇಲೆ ಹೋಗಿದ್ರಲ್ಲಪ್ಪ, ಇಷ್ಟು ಬೇಗ ಬಂದ್ಬಿಟ್ರು. ಪಕ್ಕ ಕೂತಿರೋದು ಯಾರಪ್ಪ? ನೀನೇ ಹೋಗಿ ನೋಡಮ್ಮ, ಗೊತ್ತಾಗುತ್ತೆ. ನಿನಗೆ ತುಂಬ ಬೇಕಾದವರು. ಜಾಜಿ, ಇವಳ ದಾರಿನೇ ನೋಡ್ತಿದ್ದೆ ಅಪ್ಪ ನಾನು. ಏನು ಇವಳ ದಾರಿ ನೋಡ್ತಾ ಇದ್ದ? ಇವಳು ಬರೋ ಕನ್ಸು ಬಿದ್ದಿತ್ತ ನಿನಗೆ? ಹಾಗಲ್ಲಪ್ಪ, ಅವತ್ತು ಇದ್ದಕ್ಕಿದ್ದಾಗೆ ಕಾಣೆ ಆಗ್ಬಿಟ್ಲಲ್ಲ, ಇವತ್ತು ಇವಳನ್ನೇ ನೆನ್ಸ್ಕೋತಿದ್ದೆ. ಹಾಗೆ ಹೋದವಳು ಮತ್ತೆ ತಿರುಗಿ ಬರಲೇ ಇಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಹೌದು, ಇವಳಿಗೇನಾಗಿದೆ? ಯಾಕೆ ಹೀಗೆ ಮಲಗಿದಾಳೆ? ದಾರಿಲಿ ಬರ್ತಾ ಹೀಗೆ ಪ್ರಜ್ಞೆ ತಪ್ಪಿರೋ ಸ್ಥಿತಿಲಿ ಬಿದ್ದಿದ್ಲು. ಹೇಗೂ ನಿನ್ ಗೆಳತಿ ಅಲ್ವಾ ಅಂತ ಕರ್ಕೊಂಬಂದೆ. ಒಳ್ಳೇದಾಯ್ತು, ನಂಗೆ ಇವಳೇ ಬೇಕಾಗಿತ್ತು. ಸರಿ, ಅವಳನ್ನ ಉಪಚಾರ ಮಾಡು ಸ್ವಲ್ಪ. ಅವಳ ಆರೋಗ್ಯನ ಸುಧಾರಿಸ್ಲಿ, ನಿನಗೆ ಒಳ್ಳೆ ಜೊತೆ ಆಗುತ್ತೆ. ಸದ್ಯಕ್ಕೀಗ ಇವಳನ್ನ ನೀನೇ ನೋಡ್ಕೋಬೇಕು. ಅದನ್ನ ನನಗ್ ಬಿಡಪ್ಪ, ಇವಳನ್ನ ನಾನೇ ನೋಡ್ಕೋತೀನಿ. ರಾಜು, ಇವಳನ್ನ ಒಳಗಡೆ ಎತ್ಕೊಂಡೋಗಿ ಮಲಗಿಸು. ನಿಲ್ಸು. ಯಾಕೆ ಕಣ್ಕಿ, ಯಾಕೆ ಗಾಡಿ ನಿಲ್ಲಿಸ್ತೆ? ಇಲ್ಲಿ ನೋಡು ವಿರೂಪಾಕ್ಷ, ಇಲ್ಲಿಂದ ಅರಿಹಂತಪುರದ ಸರಹದ್ದು ಪ್ರಾರಂಭ. ಇದೇ ಊರಿನಲ್ಲೇ ಅಲ್ವಾ ವಿಗ್ರಹ ಬಂದು ನಿಂತ ಹಾಗೆ ಅದನ್ನ ಒಂದು ಹುಡುಗಿ ಎತ್ಕೊಂಡು ಹೋದಾಗ ಗೋಚರಿಸಿದ್ದು? ಇದೇ ಸ್ಥಳ ಅದು. ನನ್ನ ತಾಯಿ ಉತ್ತರಿಸಿರೋ ಪ್ರಕಾರ ಇಲ್ಲಿಂದ ಮುಂದೆ ಯಾವುದೇ ಸ್ಥಳದಲ್ಲಿ ವಿಗ್ರಹನ ಎತ್ಕೊಂಡಿರೋ ಆ ಕನ್ಯಾಮಣಿ ಇರಬಹುದು. ಹಾಗಾದ್ರೆ ನಾವಿಲ್ಲಿಂದ ಜಾಗರೂಕತೆಯಿಂದ ಹುಡುಕೋದಕ್ಕೆ ಪ್ರಾರಂಭ ಮಾಡಬೇಕು. ಅವಳು ಯಾವ ಮಾಯಾ ಜಾಗದಲ್ಲಿ ಸೇರಿದ್ರು ಕೂಡ ವಿಗ್ರಹ ನಮ್ಮ ಕೈವಶ ಮಾಡಿಕೊಳ್ಳೇಬೇಕು. ನನ್ನ ತಾಯಿಯ ವಿಗ್ರಹ ಕೈ ಸೇರಿರೋ ಹುಡುಗಿ ಬಗ್ಗೆ ಸೂಚನೆ ಕೊಟ್ಟಿದ್ದಾಳೆ. ಈ ಊರಿನ ಒಬ್ಳು ಕನ್ಯಾಮಣಿ ಆ ವಿಗ್ರಹನ ಎತ್ಕೊಂಡಿರೋದನ್ನ ಸದೃಶವಾಗಿ ತೋರಿಸಿದ್ದಾಳೆ. ಈಗ ಆ ಹುಡುಗಿನ ಹುಡುಕ್ಬೇಕು. ಸ್ವಲ್ಪ ತಾಳ್ಮೆ ಇರಲಿ. ಹುಡುಗಿ ಎಂದ ತಕ್ಷಣ ನನಗೆ ಮಾರಿಗುಡಿ ನೆನಪು ಬರ್ತಾ ಇದೆ. ಅವನಿಗೆ ಸೂಚನೆ ನೀಡಿದ್ದೇನೆ ನಾವು ಇಲ್ಲಿಗೆ ಬಂದಿದ್ದೀವಿ. ಅವನು ಯಾವ ಸಮಯದಲ್ಲಿ ಬೇಕಾದರೂ ಇಲ್ಲಿಗೆ ಬರಬಹುದು. ನಮ್ಮ ಕೆಲಸ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಅವನು ಇಲ್ಲಿಗೆ ಬರೋದಿಲ್ಲ ವಿರೂಪಾಕ್ಷ. ನಾವಿಲ್ಲಿಗೆ ಬಂದಿರೋ ಬಗ್ಗೆ ಅವನಿಗೆ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ. ಬರಲ್ಲ. ಸರಿ, ಬಂದ್ರೆ ಸಮಸ್ಯೆ ತಪ್ಪಿದ್ದಲ್ಲ. ಮೊದಲೇ ಬೇಟೆಗ ಕಾಯ್ತಾ ಇರೋ ಹದ್ದಿನ ಥರ ಅವನು. ಹುಡುಗಿರು ಅಂದ್ರೆ ಜೊಲ್ಲು ಸುರಿಸ್ಕೊಂಡು ಹೋಗ್ತಾನೆ ಅವರಿಂದ. ನೀನು ಬೇರೆ ವಿಗ್ರಹ ತಗೊಂಡಿರೋದು ಹುಡುಗಿ ಅಂತಿ. ಬೇಡ, ಅವನಿಲ್ಲಿ ಬರಬಾರ್ದು ಅಷ್ಟೇ. ಒಂದು ಕೆಲಸ ಮಾಡು ಕಣ್ಕಿ, ನಿನ್ನ ತಾಯಿ ಸಹಾಯದಿಂದ ಅವನು ಯಾವುದೇ ಕಾರಣಕ್ಕೂ ಅರಿಹಂತಪುರದ ಗಡಿ ಒಳಗಡೆ ಬರ್ದೇ ಇರೋ ಹಾಗೆ ಮಾಡು. ಅಷ್ಟು ಸಾಕು.
ಸದ್ಯಕ್ಕೆ ಅಂತಹದ್ದು ಮಾಡೋದು ಬೇಡ, ಸಮಯ ಬಂದಾಗ ನೋಡ್ಕೊಳ್ಳೋಣ. ನಿನಗ್ಯಾಕೆ ಅವನ ಮೇಲೆ ಅಷ್ಟೊಂದು ಮೋಹ ಕಡಿಕೆ? ನೀನು ಅವನಿಗೆ ಕೊಡಬಾರ್ದು ಸಭ್ಯ ಕೊಟ್ಟು ಅವನ್ನ ಅಟ್ಟಕ್ಕೆ ಏರಿಸ್ಬಿಟ್ಟಿದ್ಯಾ. ನೀನು ನನ್ನನ್ನು ತಡೀದೇ ಇದ್ದಿದ್ರೆ ಅವನು ಮಾಡೋ ಎಡವಟ್ಟಿ ಕೆಲಸಗಳಿಗೆ ಅವನ್ನ ಯಾವತ್ತೋ ಮಟ್ಟ ಹಾಕ್ಬಿಡ್ತಾ ಇದ್ದೆ. ಸುಮ್ಮನೆ ಅವನನ್ನು ಅಸಡ್ಡೆ ಮಾಡೋದಕ್ಕಾಗೋದಿಲ್ಲ. ನಮ್ಮ ಎಲ್ಲ ಗುಟ್ಟುಗಳು ತಿಳಿದಿದೆ ಅವನಿಗೆ. ಅವನಿಂದ ನಮಗೆ ಕೆಲವೊಂದು ಉಪಯೋಗಗಳಿದೆ ವಿರೂಪಾಕ್ಷ. ನಾನು ಎಷ್ಟೇ ಹೇಳಿದ್ರು ಕೂಡ ಅವನ್ನ ವಹಿಸ್ಕೊಂಡು ಮಾತಾಡೋದನ್ನ ನೀನು ಬಿಡೋದಿಲ್ಲ ಅಲ್ಲ? ಏನೇ ಇರಲಿ, ಆ ಮುಟ್ಟಾಳ ಎಡಬಿಡಂಗಿನ ನಾವು ಕರೀದೆ ಬಂದಿದ್ದು ಒಳ್ಳೇದಾಯ್ತು. ಅದು ನಾವು ಹುಡುಗಿನ ಹುಡುಕೊಂಡು ಬಂದಿದ್ದೀವಿ. ಇಂಥ ಸಮಯದಲ್ಲಿ ಅವನು ನಮ್ಮ ಜೊತೆ ಇಲ್ಲದೆ ಇರೋದೇ ಒಳ್ಳೇದು. ವಿರೂಪಾಕ್ಷ, ಆ ಮಾರಿಗುಡಿ ವಿಷಯ ಬಿಟ್ಬಿಡು. ಈಗ ನಮ್ಮ ದೃಷ್ಟಿ ಏನಿದ್ರು ಆ ಹುಡುಗಿ ಹುಡ್ಕೋದ್ರಲ್ಲಿ ಇರಬೇಕು. ಅದಕ್ಕಿಂತ ಮುಂಚೆ ನದಿ ದಡದಲ್ಲಿ ಒಂದ್ಸರಿ ಪರೀಕ್ಷೆ ಮಾಡಿ ನೋಡೋಣ. ಅಲ್ಲೇ ಸಿಕ್ಕಿದ್ರು ಸಿಗ್ಬಹುದು, ಅಥವಾ ಏನಾದರೂ ಸುಳಿವು ಸಿಗ್ಬಹುದು. ಮುಂಚೆ ನದಿ ದಡಕ್ಕೆ ಹೋಗೋಣ. ಸರಿ ವಿರೂಪಾಕ್ಷ, ಆ ಹುಡುಗಿ ಮತ್ತು ಆ ವಿಗ್ರಹವನ್ನ 2 ಸೂರ್ಯೋದಯ 3 ಸೂರ್ಯಾಸ್ತದ ಒಳಗೆ ಪತ್ತೆ ಹಚ್ತೀನಿ. ದೇವಿಕಾನೇ. ನಾನು ಎಲ್ಲಿದ್ದೀನಿ ದೇವಿಕಾ? ನೀನಾಗ್ ನೀನೇ ಇಲ್ಲಿ ಬಂದಿರೋದು. ನಿನಗ್ ಗೊತ್ತಿಲ್ವಾ ನೀನ್ ಎಲ್ಲಿದ್ಯಾ ಅಂತ? ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಯಾವಾಗ ನಿನ್ನ ಹತ್ರ ಬಂದೆ? ಇದನ್ನೇ ಜಾಜಿ ವಿಧಿ ಅನ್ನೋದು. ದೇವಿಕಾ, ನಗಬೇಡ, ದಯವಿಟ್ಟು ಹೇಳು. ನನಗೆ ತಲೆ ಚಿಟ್ಟ ಹಿಡಿತಾ ಇದೆ. ನಾನು ಅಪ್ಪ ಬಂಗಾರಿ ಜೊತೆ ಕಾಡಲ್ಲಿ ಬರ್ತಿದ್ದೆ. ಪಟ್ಟಣದಲ್ಲಿರೋ ದಾಯಾದಿ ಮನೆಗೆ ಹೋಗ್ತಿದ್ವಿ. ದಾರಿಲಿ ಬರ್ತಾ ಸುಂದ್ರಿ ನೆನಪಾಗಿ ಅಪ್ಪ ಅಳ್ತಾ ಕೂತ್ರು. ಬಂಗಾರಿನೂ ಬೇಜಾರು ಮಾಡ್ಕೊಂಡ. ಸುಂದ್ರಿ ನನ್ನ ಜೊತೆ ಎಂತೆಂಥ ಸಂದರ್ಭದಲ್ಲಿದ್ಲು, ಆದರೆ ಅವಳು ಸಾಯೋ ಸಮಯದಲ್ಲಿ ಅವಳ ಜೊತೆ ಇರೋಕ್ಕಾಗದಿರೋ ನತದೃಷ್ಟ ನಾನು. ಆಮೇಲೆ ಏನಾಯ್ತು ಹೇಗೋ ಗೊತ್ತಿಲ್ಲ, ನಾನು ಇಲ್ಲಿಗೆ ಬಂದ್ಬಿಟ್ಟೆ. ನೀನ್ ನಿಮ್ಮಪ್ಪನ ದಾಯಾದಿ ಮನೆಗೆ ಹೋಗ್ತಿರ್ಲಿಲ್ಲ. ನೀನ್ ಬಂದಿರೋದೆ ನಮ್ಮನೆಗೆ, ಅರಿಹಂತಪುರಕ್ಕೆ. ಅರಿಹಂತಪುರಕ್ಕ? ನಾನು ಹೇಗೆ ಇಲ್ಲಿಗೆ ಬಂದೆ? ಅಮ್ಮ, ನನಗೆ ಒಂದು ನೆನಪಾಗ್ತಿಲ್ಲ. ನೀನ್ ಹೇಗ್ ಬಂದೆ, ಯಾಕೆ ಬಂದೆ ಅಂತ ನೀನ್ ತಿಪ್ಪರ್ಲಾಗ ಹಾಕಿದ್ರು ಗೊತ್ತಾಗಲ್ಲ ಜಾಜಿ. ಇದನ್ನೇ ವಿಧಿ ಅನ್ನೋದು. ಎಂಥ ವಿಧಿನೇ? ನೀನ್ ಅದೇನ್ ಮಾತಾಡ್ತಿದ್ಯಾ ಅನ್ನೋದನ್ನ ಅರ್ಥ ಆಗೋ ತರ ಹೇಳು ದಯವಿಟ್ಟು. ಹೇಳ್ತೀನಿ ಕೇಳು. ನಾವ್ ಎಲ್ಲಿಂದ ಯಾರಿಂದ ತಪ್ಪಿಸ್ಕೊಂಡು ಓಡೋಗಿರ್ತೀವೋ ಮತ್ತೆ ನಮ್ಗೆ ಗೊತ್ತಿಲ್ದೆ ಅದೇ ಮನೆಗೆ ಅದೇ ಜಾಗಕ್ಕೆ ಬರ್ತೀವಿ ನೋಡು, ಅದನ್ನೇ ವಿಧಿ ಅನ್ನೋದು. ವಿಧಿ ವಿಧಿ ವಿಧಿ? ನಾನು ಅಮ್ಮನವ್ರನ್ನ ನಂಬೋಳು, ನೀನ್ ವಿಧಿನಲ್ಲ.